ಅಲ್ಲಿ ಅವನ ಕೂಗು ಹೊಡಿತಾನೆ, ಅವನ ಕೇಕ್ ಹಾಕ್ತಾನೆ, ತೊಂದರೆ ಆಗೋದು. ಜಾಮೀನು ಕಡೆ ಸೆಕ್ಯೂರಿಟಿ ಕ್ಯಾನ್ಸಲೇಷನ್ ಅವ್ರಿಗೂ ತೊಂದರೆ ಆಗೋದು. ಅವ್ರು ಯಾರು 4 ಜನ ಇನ್ಫಾರ್ಮ್ ಮಾಡ್ತಾರೆ ನನಗೆ ಮನೆಗೆ ಅಲ್ಲೇ ಅದು ಕಾರ ಅಲ್ಲ ಪರ ಸೈಡ್ ಬೇಡಿ ಈ ಕಡೆ ಬನ್ನಿ ಸೈಡ್ ಬಿಡಿ. ಅಖಿಲ್ ಬರಲ್ಲ ಆರಾಮಾಗಿ ಹೋದ್ರೆ ಇಲ್ಲೇ ಐತಿ ಗಾಡಿ. ಅದನ್ನೇ ವಾದ ಮಾಡ್ತಾ ಇರ್ತಾರೆ. ಅದನ್ನೇ ವಾದ ಮಾಡ್ತಾ ಇರ್ತಾರೆ. ಅಲ್ಲ ತೊಂದ್ರೆ ಯಾರು ಅಲ್ಲಿ ಒಳಗಡೆ ವಾಪಸ್ ಒಳಗಡೆ. ಆಮೇಲೆ ನಿಮ್ ಜೊತೆ ಇರೋ ಯಾವ ಹೊಡಿತು ಗೊತ್ತಿಲ್ಲ. ಈಗ ರಿಲೀಸ್ ಆದಾಗ ಅವ್ರ ಮನೆಯವರಿದ್ರೆ ಅವ್ರ ಮನೆಯವರು ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಉಳಿದವರು ಇಲ್ಲಿ ಯಾರಾದ್ರೂ ಪಟಾಕಿ ಗಿಟಾಕಿ ಹೊಡೆದ್ರೆ ಅಥವಾ ಬೇರೆ ತರ ಹಾರಗಳು ಹಾಕೋದು ಇದನ್ನ ಮಾಡಿದ್ರೆ 100% ಅದೇನಿದೆ ಅದ್ರ ಮೇಲೆ ಕಾನೂನು ಕ್ರಮ ಆಗುತ್ತೆ. ನಿಮ್ಮಿಂದ ಅವ್ರಿಗೆ ತೊಂದರೆ ಆಗೋದು ಬೇಡ. ಅವರು ಬೈಲ್ ಕೊಟ್ಟು ರಿಲೀಸ್ ಆಗಿ ಬರ್ತಾ ಇರೋದು, ಬೇಲ್ ಕಂಡೀಷನ್ ವೈಲೇಷನ್ಸ್ ಆಗ್ತವೆ, ಅರ್ಥ ಮಾಡ್ಕೊಳ್ಳಿ ಎಲ್ರು. ಈ ಘಟನೆ ನಡೆದಿರ್ತಕ್ಕಂಥದ್ದು ಹೇಳಿದ್ದು 27ನೇ ತಾರೀಕು. ಅವ್ರನ್ನ 27ನೇ ತಾರೀಕು ಸಂಜೆ ಅವ್ರನ್ನ ಒಂದು ಅರೆಸ್ಟ್ ಮಾಡಿದ್ರು. ಅವ್ರು 28ನೇ ತಾರೀಕು ನ್ಯಾಯಾಲಯದ ಮುಂದೆ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿ ಅವ್ರಿಗೆ 14 ದಿನಗಳ ಕಾಲ ನ್ಯಾಯಾಂಗವನ್ನು ವಿಧಿಸಿದ್ರು. ಅವ್ರಿಗೆ ನಂತರ ಸೋಮವಾರದಂದು ಬೇಲ್ ಅಪ್ಲಿಕೇಶನ್ ನಾವು 8 ಜನಕ್ಕೆ ಹಾಕಿದ್ವಿ. ಅದನ್ನು ಕಾನೂನು ಚೌಕಟ್ಟಿನಲ್ಲಿ ಕಾನೂನನ್ನ ಪರಿಗಣಿಸಿ ಅವ್ರಿಗೆ ಷರತ್ತುಬದ್ಧ ಜಾಮೀನು